ಎಲ್ರಿಗೂ ನಮಸ್ಕಾರ. ನಾನು ಕನ್ಸಲ್ಟಿಂಗ್ ಇಂಜಿನಿಯರ್ ವಿಲಾಸ್ ಮಣ್ಣೂರ್ ಮಾತಾಡ್ತಾ ಇರೋದು. ಈಸ್ಟ್ ಮತ್ತು ನಾರ್ತ್ಗೆ ಏನಾದರೂ ರೋಡ್ ಇದ್ರೆ ಯಾವ ಥರ ಬಿಲ್ಡಿಂಗ್ ಪ್ಲಾನ್ ಮಾಡ್ಬೋದು 30-40 ಡೀಟೇಲ್ ಆಗಿ ನೋಡೋಣ. ಸೈಡ್ ಮಾರ್ಜಿನ್ 1.5 ಮೀಟರ್ ರೋಡ್ದಿಂದ ಮಿಕ್ಕೆಲ್ಲ ಕಡೆ 0.9 ಮೀಟರು. ಇನ್ನು ಒಂದೊಂದಾಗಿ ನೋಡೋಣ. ಪಾರ್ಕಿಂಗ್ 15 ಫೀಟ್ 8 ಇಂಚು, 12 ಫೀಟ್ ಬೈ 7 ಇಂಚು ಇನೋವಾ ಕಾರ್ ಕುತ್ಕೊಳ್ಳುತ್ತೆ. ಹಾಲು 11 ಫೀಟ್ 3 ಇಂಚ್ ಬೈ 10 ಫೀಟ್ 8 ಇಂಚು ಸಫಿಷಿಯಂಟು. ಕಿಚನ್ ಬಂದು 10 ಫೀಟ್ ಬೈ 7 ಫೀಟ್ 3 ಇಂಚು. ಆಮೇಲೆ ಕಾಮನ್ ಬೆಡ್ರೂಮು 10 ಫೀಟ್ ಬೈ 10 ಫೀಟ್ 10 ಇಂಚ್. ಮಾಸ್ಟರ್ ಬೆಡ್ರೂಮು 10 ಫೀಟ್ ಬೈ 10 ಫೀಟ್. ಅದರ ಜೊತೆ ಅಟ್ಯಾಚ್ ಬಾತ್ರೂಮು 10 ಫೀಟ್ ಬೈ 4 ಫೀಟ್ 6 ಇಂಚ್. ಆಮೇಲೆ ಕಾಮನ್ ಟಾಯ್ಲೆಟ್ ಬಾತ್ರೂಮು 3 ಫೀಟ್ 9 ಇಂಚ್ ಬೈ 5 ಫೀಟ್ 5 ಇಂಚು. ಇನ್ನು ನೆಕ್ಸ್ಟ್ ಇಂಟೀರಿಯರ್ ಪ್ಲಾನ್ ನೋಡೋಣ. ಇಂಟೀರಿಯರ್ ಪ್ಲಾನ್ ಅಲ್ಲಿ ನೀವು ನೋಡಿದ್ರೆ ಹಾಲು, ಕಿಚನ್ನು, 2 ಬೆಡ್ರೂಮ್ಗಳು ಸಫಿಷಿಯೆಂಟ್ ಆಗಿ ಕೂತ್ಕೊಂಡಿದ್ದಾವೆ. ಬೆಡ್ ಇದೆ, ವಾರ್ಡ್ರೋಬ್ ಇದೆ, ಸೋಫಾ ಇದೆ, ಟಿವಿ ಯೂನಿಟ್ ಇದೆ. ವಾಸ್ತು ಪ್ರಕಾರ ನೋಡಿದ್ರೆ ನಾರ್ತ್ ಈಸ್ಟ್ಗೆ ಕಂಪ್ಲೀಟ್ ಓಪನ್ ಆಗಿದೆ. ನಾರ್ತ್ ಎಂಟ್ರಿ, ನಾರ್ತ್ ವೆಸ್ಟ್ ಸೆಕೆಂಡ್ ರೆಕಮೆಂಡೆಡ್ ಪ್ಲೇಸ್ ಫಾರ್ ಕಿಚನ್ನು. ಅದಾದಮೇಲೆ ನಮ್ಮ ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ ಸೌತ್ ಫೇಸಿಂಗ್ ಇದೆ. ಸೌತ್ ಇಸ್ ದ ಬೆಸ್ಟ್ ರೆಕಮೆಂಡೆಡ್ ಪ್ಲೇಸ್ ಫಾರ್ ಬೆಡ್ರೂಮು. ಅದೇ ರೀತಿ ಸೌತ್ ಈಸ್ಟ್ಗೆ ಟಾಯ್ಲೆಟ್ ಕೂಡ ಬಂದಿದೆ. ಅದು ರೆಕಮೆಂಡೆಡ್ ಆಸ್ ಫಾರ್ ವಾಸ್ತು. ಇನ್ನು ಒಂದೊಂದಾಗಿ ರೂಮ್ ಬಗ್ಗೆ ನೋಡೋಣ. ಸೋಫಾ 8 ಸೀಟರು ಹಾಲ್ನಲ್ಲಿ, ಅದರ ಎದುರುಗಡೆ ಟಿವಿ ಯೂನಿಟ್ಟು ಮತ್ತು ಶೋಕೇಸು. ಇಲ್ಲಿ ನೀಟಾಗಿ ಓಪನ್ ಸ್ಪೇಸ್ ಇದೆ ಹಾಲ್ನಲ್ಲಿ. ನೆಕ್ಸ್ಟ್ ಬಂದು ಕಿಚನ್ನು. ಕಿಚನ್ನಲ್ಲಿ ಎಂಟರ್ ಲೆಫ್ಟ್ಗೆ ಫ್ರಿಜ್ಜು ಮತ್ತು ಸ್ಟೋರೇಜ್ ಸ್ಪೇಸ್ ಇದೆ. ಅದರ ನೆಕ್ಸ್ಟ್ ಪೂಜಾ ರೂಮ್ ಬರುತ್ತೆ. ಅದ್ರ ಮುಂದೆ ಓಪನ್ ಸ್ಪೇಸ್ ಇದೆ. ಆಮೇಲೆ ಸ್ಟೋವ್ ಮತ್ತು ಸಿಂಕು, ಕಂಪ್ಲೀಟ್ ಕಿಚನ್ನು. ಇದ್ರ ನೆಕ್ಸ್ಟ್ ಕಾಮನ್ ಬೆಡ್ರೂಮು, ಕಿಂಗ್ ಸೈಜ್ ಬೆಡ್. ಅದರ ಪಕ್ಕ ಡ್ರೆಸ್ಸಿಂಗ್ ಟೇಬಲ್ ಐತಿ. ಅದರ ನಂತರ ವಾರ್ಡ್ರೋಬು ಮತ್ತು ವರ್ಕಿಂಗ್ ಟೇಬಲ್ಲು ಎಲ್ಲನೂ ಸಿಗುತ್ತೆ. ಅದರ ನೆಕ್ಸ್ಟ್ ನಮ್ಮ ಕಾಮನ್ ಟಾಯ್ಲೆಟು, ಕಮೋಡು, ಶವರು, ಬೇಸಿನ್ನು ಕಂಪ್ಲೀಟ್. ಆಮೇಲೆ ಮಾಸ್ಟರ್ ಬೆಡ್ರೂಮು, ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್ಲು, ನಂತರ ಕಿಂಗ್ ಸೈಜ್ ಬೆಡ್. ಅದರ ಪಕ್ಕ ಅಟ್ಯಾಚ್ ಬಾತ್ರೂಮಲ್ಲಿ ವೆಸ್ಟರ್ನ್ ಕಮೋಡು, ಶವರ್, ಬೇಸಿನ್ನು ಎಲ್ಲ ಸಿಗುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಇನ್ನೂ ಹೆಚ್ಚಿನ ಮಾಹಿತಿ, ಡಿಸೈನು, ವರ್ಕಿಂಗ್ ಡ್ರಾಯಿಂಗ್ಸು ಎಲ್ಲ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಕನ್ಸಲ್ಟಿಂಗ್ ಇಂಜಿನಿಯರ್ ವಿಲಾಸ್ ಮಣ್ಣೂರ್, 9663254964. ಥ್ಯಾಂಕ್ ಯು. ಧನ್ಯವಾದ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ.